ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದಂಥ ಒಂದು ಸ್ತ್ರೀ ವಶೀಕರಣವನ್ನು. ಈ ಸ್ತ್ರೀ ವಶೀಕರಣ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಚಾನಲ್ನ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅಂದರೆ ನೀವು ಒಂದು ಸ್ತ್ರೀನ ಇಷ್ಟಪಟ್ಟಿರ್ತೀರ, ಆ ಸ್ತ್ರೀ ನಿಮಗೆ ದೊರಕದೇ ಇದ್ದಾಗ ಭಾಳ ತುಂಬ ಮಾನಸಿಕವಾಗಿ ದೈಹಿಕವಾಗಿ ನೊಂದಿರ್ತೀರ, ಕುಗ್ಗೋಗಿರ್ತೀರ. ಅವಾಗ ನಿಮಗೆ ಸಿಗುವುದೇ ಒಂದು ವಿಶೇಷವಾದಂಥ ಒಂದು ತಂತ್ರ ಮತ್ತು ಪ್ರಯೋಗ ಅಂತ ಹೇಳಿದ್ರೆ ನಿಮಗೆ ಅದುವೇ ಸ್ತ್ರೀ ಪುರುಷ ವಶೀಕರಣ ಅಂತ ಹೇಳ್ತಾರೆ. ಈ ವಶೀಕರಣವನ್ನು ನೀವು ಖಂಡಿತವಾಗಿ ಮಾಡಿದ್ರೆ ವಿಶೇಷವಾದಂಥ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ. ಮತ್ತು ನೀವು ಇಷ್ಟಪಟ್ಟಿರುವ ಸ್ತ್ರೀಯನ್ನು ನೀವು ನಂಬಿರ್ತೀರ, ಅವ್ರು ನಿಮ್ಗೆ ಯಾವುದೇ ಒಂದು ಮಾತಿಗೆ ಬಗ್ಗಲ್ಲ ಜಗ್ಗಲ್ಲ. ಆವಾಗ ನೀವು ಮಾನಸಿಕ ಕುಗ್ಗಿರ್ತೀರ. ಆವಾಗ ನಿಮಗೆ ಸಿಗುವುದೇ ನಿಮಗೆ ಒಂದು ಸ್ತ್ರೀ ವಶೀಕರಣವನ್ನು ಅಂತದಲ್ಲ. ನಾನು 2 ವಿಳ್ಯದೆಲೆ ಒಂದು ಲಿಂಬೆಹಣ್ಣು ತಗೊಂಡಿದ್ದೇನೆ. ಆ ವಿಳ್ಯದ ಎಲೆ ಒಂದು ವಿಳ್ಯದಲ್ಲಿ ರಂಜಿನಿ ಅಂತ ಬರೆದಿದ್ದೇನೆ, ಒಂದು ಸ್ವಸ್ತಿಕ್ ಮಾರ್ಕನ್ನು ಬರೆದಿದ್ದೇನೆ. ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ. ರಂಜಿನಿ ಅಂತ ಬರೀಬೇಕು, ಮತ್ತೊಮ್ಮೆ ನಿಮಗೆ ಒಂದು ಸ್ವಸ್ತಿಕ್ ಮಾರ್ಕಲ್ಲಿ ಸಹ ಇದನ್ನು ಬರೀಬೇಕಾಗ್ತದೆ. ಮತ್ತು ಒಂದು ನಿಂಬೆಹಣ್ಣಲ್ಲಿ ಒಂದರಲ್ಲಿ ಓಂ ಅಂತ ಬರಿಬೇಕಾಗುತ್ತೆ. ಈ ರೀತಿ ಓಂ ಅಂತ ಬರಿಬಿಟ್ಟು ಅರ್ಥಾಯ್ತಲ್ಲ, ಬರೆದ್ಬಿಟ್ಟು ನೀವು ಇದನ್ನು ನೀವು ಇದನ್ನು ಒಂದು ದಾರದಲ್ಲಿ ಕಟ್ಟಬೇಕಾಗುತ್ತೆ. ಈ ಒಂದು ದಾರದಲ್ಲಿ ಕಟ್ಟಬೇಕಾಗುತ್ತೆ. ಈ ರೀತಿ ಕಟ್ಟಿ ನೀವು ಒಂದು ಅರಳಿ ಕಟ್ಟೆ ಅಥವಾ ಆಲದ ಮರ ಅಥವಾ ಅಶ್ವತ್ಥ ಕಟ್ಟೆ ಅಥವಾ ನವಗ್ರಹ ಇರುತ್ತಲ್ಲ, ಆ ನವಗ್ರಹದಲ್ಲಿ ಹೋಗಿ ಇಟ್ಟು ಬಂದರೆ ಸಾಕು, ನಿಮಗೆ ವಿಶೇಷವಾದಂಥ ಒಂದು ವಶೀಕರಣ ಕೆಲವೇ ಕ್ಷಣದಲ್ಲಿ ನಿಮಗೆ ದೊರಕ್ತಾರೆ. ನೀವು ಇಷ್ಟಪಟ್ಟಿರುವ ಸ್ತ್ರೀ ಅಥವಾ ಹೆಂಗಸು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಬಾಳು ಬಂಗಾರ ಆಗುವ ರೀತಿ ಖಂಡಿತವಾದಂಥ ಒಂದು ಬದಲಾವಣೆ ಆಗುತ್ತೆ. ಅಂದರೆ ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಭಾನುವಾರ, ಶುಕ್ರವಾರ, ಬುಧವಾರ ಮತ್ತು ಗುರುವಾರ ಈ 3 ದಿನಗಳಲ್ಲಿ ಮಾಡಿದ್ರೆ ಖಂಡಿತವಾದಂಥ ಒಂದು ಶಕ್ತಿಶಾಲಿ ವಶೀಕರಣ ಪ್ರಯೋಗ ನಿಮಗೆ ಆಗ್ತದೆ, ಒಳ್ಳೆಯದಾಗುತ್ತೆ. ಮತ್ತು ಇದು ಬೆಳಿಗ್ಗೆ 10:30ರಿಂದ 11 ಗಂಟೆಯಲ್ಲಿ ಈ ಒಂದು ಪ್ರಕ್ರಿಯೆನ ಮಾಡಬೇಕಾಗುತ್ತೆ. ಖಂಡಿತವಾಗಿ ಮಾಡ್ತೀರಲ್ಲ. ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನೇ ಡೌಟ್ ಇದ್ದರೂ ನಮ್ಮ ಚಾನಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಒಂದು ಅನುಮಾನಕ್ಕೆ, ಒಂದು ಡೌಟ್ಗೆ ಖಂಡಿತವಾದಂಥ ಒಂದು ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಈ ಒಂದು ವಿಡಿಯೋ ನೋಡಿದ ಎಲ್ಲ ವೀಕ್ಷಕರ ವರ್ಗಕ್ಕೆ ನಮಸ್ಕಾರ.